ವೆಲ್ಕಮ್ ಬ್ಯಾಕ್. ಚರ್ಚೆ ಮುಂದುವರಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಸತ್ಯಪ್ರಕಾಶ್ ಕಾಂಗ್ರೆಸ್ನ ವಕ್ತಾರರಿದ್ದಾರೆ. ಸತ್ಯಪ್ರಕಾಶ್ ಅವರೇ, ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳಿಗೆ ನಿಮ್ಮ ರಿಯಾಕ್ಷನ್ ಏನು? ನನಗನ್ಸುತ್ತೆ ಅಫ್ಕೋರ್ಸ್ RSS ಅವರು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಹಂಗಂತ ಕಾಂಗ್ರೆಸ್ನಲ್ಲಿ ಪರ್ಯಾಯ ಸಂಘ ಇಲ್ವಲ್ಲ, ಪರ್ಯಾಯ ಏನು ಹುಟ್ಟಾಕಿಲ್ವಲ್ಲ ನೀವು? ಈಗ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಇರುವ ದೇಶ, ಯೂನಿಟಿ ಇನ್ ಡೈವರ್ಸಿಟಿ ಅಂತೀವಲ್ಲ, ರೆಸ್ಪೆಕ್ಟ್ ಡೈವರ್ಸಿಟಿ. ಇವತ್ತು ಪ್ರಾಬ್ಲಮ್ ಏನಿದೆ, ನಮ್ಮ ಸಾಮಾಜಿಕ ವಸ್ತ್ರ ಏನಿದೆ, ಇವತ್ತು ಬೆಂಕಿ ಹಚ್ಚೋರು ಜಾಸ್ತಿ ಇದ್ದಾರೆ ಸಮಾಜದಲ್ಲಿ. ಈ ಸಮಾಜದಲ್ಲಿ ಏಕತೆ ತರೋದೇ ಬಿಡ್ತಾ ಇಲ್ಲ. ಈ ಸಮಾಜದಲ್ಲಿ ಬೆಂಕಿ ಹಚ್ಚೋರು ಜಾಸ್ತಿ ಆದಾಗ ಬೆಂಕಿ ನಂದಿಸೋರು ಬೇಕು. ಕರೆಕ್ಟ್ ಆಗಿ ಹೇಳಿದ್ದಾರೆ ನಮ್ಮವ್ರು. ಬೆಂಕಿ ಹಚ್ಚೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಬೆಂಕಿ ನಂದಿಸೋರು ಕಮ್ಮಿ ಆಗಿದ್ದಾರೆ. ಅದೇ ರೀತಿ ಏನ್ ಇವತ್ತು RSS ಮತ್ತೆ ಅವರ ಸಹ ಸಂಘಟನೆಗಳಿದ್ದಾರೆ, ಅವ್ರು ಬೆಂಕಿ ಹಚ್ಕೊಂತ ಹೋಗ್ತಾ ಇರ್ತಾರೆ. ಅದೇ ರೀತಿ ಫೈರ್ ಫೈಟಿಂಗ್ ಯೂನಿಟ್ಸ್ ಅಂತ ಏನು NSS ಅನ್ನೋ ಒಂದು ಆರ್ಗನೈಸೇಷನ್ ಹುಟ್ಟಾಕ್ಬೇಕು. ನ್ಯಾಷನಲ್ ಸೆಕ್ಯುಲರ್ ಸಂಘ್, ಸೆಕ್ಯುಲರ್ ವಾದಿಗಳ ಪರವಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬುದ್ಧ, ಸಿಖ್ತರ ಪರವಾಗಿ ನಿಲ್ಲುವ ಒಂದು ಸಂಘಟನೆ ಹುಟ್ಟಾಕ್ಬೇಕು. ಅದರ ಬಗ್ಗೆ ಮಾತಾಡ್ಬೇಕು. ಇವತ್ತೇನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ದಯವಿಟ್ಟು ಗೋ ಬ್ಯಾಕ್ ಟು 1948. ಆವತ್ತಿನ ದಿನದಲ್ಲಿ ಗಾಂಧಿನ ಕೊಂದವರು ಯಾರು? ನಾರಾಯಣ್ ಆಪ್ತೆ, ನಾಥುರಾಮ್ ಗೋಡ್ಸೆ, ಅವರ ತಮ್ಮ ಗೋಪಾಲ್ ಗೋಡ್ಸೆ, ಹಾಗೂ ಎಲ್ಲರೂ ಸಾವರ್ಕರ್ ವಾಸ್ ಆಲ್ಸೋ ಎ ಕೋ-ಅಕ್ಯೂಸ್ಡ್. ಇದು ಮರಿಬೇಡಿ. ಇವರೆಲ್ಲರೂ ಸಾವರ್ಕರ್ ಅವ್ರ ಮನೆಗೆ ಹೋದಾಗ ವಿಜಯೀ ಭವ ಅಂತ ಹೇಳಿದ್ದಾರೆ ಅಂತ ಧೀರೇಂದ್ರ ಕೆ ಜಾವ್ ಹೇಳಿದ್ದಾರೆ. ಧೀರೇಂದ್ರ ಕೆ ಜಾವ್ ಬುಕ್ ಅಲ್ಲಿ ವೆರಿ ಕ್ಲಿಯರ್ಲಿ ಈ ಜೈನ್ ಡೈರೀಸ್ ಇಂದ ಎಲ್ಲ ಉಲ್ಲೇಖನ ಮಾಡಿದ್ದಾರೆ. ಏನಾಗ್ತಿದೆ ಅವತ್ತು ಆವತ್ತಿನ ದಿವಸ ಗೋಡ್ಸೆ ಕಣ್ಣೀರ್ ಹಾಕ್ತಾನೆ. ಗೋಡ್ಸೆ ಯಾಕೆ ಕಣ್ಣೀರ್ ಹಾಕ್ತಾನೆ ಅಂದ್ರೆ, ಗೋಡ್ಸೆ ಏನ್ ಅನ್ಕೊಂಡಿರ್ತಾನೆ, ಗಾಂಧಿನ ಬಂದ ಮೇಲೆ RSS ಅವರ ಪರ ನಿಲ್ಲುತ್ತೆ ಅನ್ಕೊಂಡಿರ್ತಾನೆ ಗೋಡ್ಸೆ. ಆದ್ರೆ RSS ಗೋಡ್ಸೆ ಅಂದ್ರೆ ಯಾರು ಗೊತ್ತೇ ಇಲ್ಲ. ಗೋಡ್ಸೆ ನಮ್ಮವನಂದೇ ಅಲ್ಲ, ನಾನೇ ನಮ್ಮವನಂದೇ ಅಲ್ಲ ಅಂತ ಹೇಳಿ ಗೋಡ್ಸೆ ಆವತ್ತಿನ ದಿವಸ ಕೇಳಿಸ್ಕೊಳ್ಳಿ, ಆವತ್ತಿನ ದಿವಸ ಕಣ್ಣೀರ್ ಹಾಕ್ತಾನೆ. ಯಾಕಂದ್ರೆ ಅವರ ಲಾಯರ್ ಬಂದು ಹೇಳ್ತಾರೆ ಏನಪ್ಪಾ ಅಂತಂದ್ರೆ RSS ಡಿಸೋನ್ ನೀವು ಅಂತ ಹೇಳಿದಾಗ ಗೋಡ್ಸೆ ಕಣ್ಣೀರ್ ಆಗ್ತದೆ. ಇವತ್ತಿನ ಪರಿಸ್ಥಿತಿ ಅದೇ. ಇವತ್ತು ಯಾರು ಬೆಂಕಿ ಹಚ್ತಾರೆ ಸಮಾಜದಲ್ಲಿ, ಇವತ್ತು ಯಾರು ಬೆಂಕಿ ಹಚ್ತಾವೆ. ಸತ್ಯಪ್ರಕಾಶ್ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಬೆಂಕಿ ಹಚ್ಚೋದು ಆರಿಸೋದು ಒಂದ್ ನಿಮಿಷ ಇರಲಿ, ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಪೂರ್ತಿ ಮಾಡ್ತೀನಿ, ದಯವಿಟ್ಟು ನೋಡ್ರಿ. ಅಲ್ಲ, ನೀವು ಸರಿಯಾಗಿ ಪೂರ್ತಿ ಮಾಡಿದ್ರೆ ನಮಗೆ ಕೇಳಿಸ್ಕೊಳಕ್ ಏನು ತೊಂದ್ರೆ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರು ಯಾಕೆ ಹೇಳಿದ್ದಾರೆ ಅಂತ ಹೇಳಿ, ಅದನ್ನ ಹೇಳಿ. ಪ್ರಿಯಾಂಕ್ ಖರ್ಗೆ ಅವ್ರು ಏನಕ್ಕೆ ಹೇಳಿದ್ರು ಅದನ್ನ ಹೇಳಿ. ಒಬ್ಬ RSS ಗೆನ ಪುನೀತ್ ಕೇಳಿಗೆ ಹೇಳಿ ಸಂಘಕ್ಕೆ ಸೇರಿದವರ. ಅದೇ ರೀತಿ ಅವರ ಅನುಚ್ಛೇದಗಳು ಬೂಟಾಟಿಕೆಯನ್ನು ಬಯಲು ಮಾಡ್ತೀನಿ. ದಯವಿಟ್ಟು ಬಯಲ್ ಮಾಡೋದು ಮುಂದುವರಿಸ್ರಿ. ಮಹಾತ್ಮ ಗಾಂಧಿ ಅವರ ಹತ್ಯೆಯ ತನಿಖೆ ಕೊನೆ ಮಾಡ್ಕೊಂಡು ನಮ್ಮವನಲ್ಲ ಅಂತಾರೆ. ಕೇಳಿಸ್ಕೊಡ್ರಿ, ಒಂದೇ ಪ್ರಶ್ನೆ ಕೇಳಿಸ್ಕೊಂಡು ನೋಡಿ, ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ ಸ್ವಯಂ ಸೇವಕರು ಅಂತ ಇವ್ರು ಒಂದು ಲಿಸ್ಟ್ ಕೊಡ್ಬೇಕಲ್ವಾ? ಇವ್ರು ರಿಜಿಸ್ಟರ್ ಆಗ್ಬಿಟ್ಟು ಒಂದು ಲಿಸ್ಟ್ ಕೊಟ್ರೆ ತಾನೆ ಇವ್ರು ಸ್ವಯಂ ಸೇವಕರು ಇದು ಡಿಬೇಟ್. ಯು ಶುಡ್ ಲಿಸನ್ ಅದರ್ಸ್ ಆಲ್ಸೋ ಕೈಂಡ್ಲಿ ಪ್ಲೀಸ್. ಕಾಂಗ್ರೆಸ್ನ ಒಂದೇ ಮಾತ್ರ ನೀವು ಆಡಲ್ವಾ? ಕಾಂಗ್ರೆಸ್ನ ಒಂದೇ ನಂಬಿಸುವ ಆರ್ಗನೈಸೇಷನ್ ಕಟ್ಟಬೇಕು. ಚಿತ್ರಣ ಮಾಡ್ತಾರೋ, ಯಾವ್ದು ಸಮಾಜಕ್ಕೆ ಬೆಂಕಿ ಹಚ್ತಾರೋ, ಬೆಂಕಿ ಹಚ್ಚಿದ್ರೆ ಏನ್ ಬೇಕು? ಹೋಮವಾದಿಗಳು, ಜಾತಿವಾದಿಗಳು ಸಮಾಜದಲ್ಲಿ ಬೆಂಕಿ ಹಚ್ಚಿದ್ರೆ ಏನ್ ಬೇಕು ಮೇಡಮ್? ತಾವೇ ಹೇಳಿ, ಏನ್ ಬೇಕು? ಬೆಂಕಿ ನಂದಿಸೋರು ಬೇಕು.
ನೀವ್ ಯಾವ ಜಾತ್ಯತೀತ ಬೆಂಕಿ ಸಂಘ ನಂದಿಸ್ತಿದೀರ ಅಂತ ಕಟ್ಟಬೇಕು. ಹೇಳಿ ಸತ್ಯಪ್ರಕಾಶ್ ಅವರೇ. ಕಾಂಗ್ರೆಸ್ ಅವರು ಬೆಂಕಿ ನಂದಿಸ್ತಿದೀವಿ ಅಂತ ನಿಮ್ ಮನೆಗೆ ನೀವೇ ಬೆಂಕಿ ಹಚ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀರಾ ಬೆಂಕಿ ಈಗ. ನಂದಿಸೋಕೆ ನೀವೇ ಬೇಕಾಗುತ್ತೆ. ಪೆಟ್ರೋಲ್ ಹಾಕಿ ಬೆಂಕಿ ನಂದಿಸೋಕ್ಕಾಗಲ್ಲ. ಬೇಕಾಗಿಲ್ಲ ಬೆಂಕಿ ನಂದಿಸೋದಕ್ಕೆ. ಯಾವ್ದ್ರಲ್ಲಿ ಬೆಂಕಿ ನಂದಿಸ್ತಿದೀರ ಅಂತ ಯೋಚನೆ ಮಾಡಿ. ಡೀಸೆಲ್ ಪೆಟ್ರೋಲ್ ಸುಮ್ಮನೆ ಸುರಿದ್ರೆ ಆಗಲ್ಲ. ಹಿಂಸೆ ಮೇಲೆ ಯಾವತ್ತೂ ನಾವು ನಂಬಿಕೆ ಇಲ್ಲ. ನಾವು ಗಾಂಧಿವಾದಿಗಳು, ಗೋಡ್ಸೆವಾದಿಗಳಲ್ಲ. ನಾವ್ ಯಾವತ್ತೂ ಗನ್ ಮುಟ್ಟಿಲ್ಲ. ನಾವು ಗಾಂಧಿವಾದಿಗಳು ಮೇಡಮ್. ಯಾವ ಇದ್ರಲ್ಲಿ ಹೇಳ್ತೀರಿ ನೀವು ಗಾಂಧಿವಾದಿಗಳು ಅಂತ? ಬರೀ ಬಾಯಲ್ಲಿ ನಿಮ್ ಗಾಂಧಿವಾದ ನೋಡ್ತಾ ಇದ್ದೀವಿ ನಾವು. ಪಯೋನಿಯರ್ಸ್ ಆಫ್ ನಾನ್ ವೈಲೆನ್ಸ್. ಇದು ಏನ್ ಗೊತ್ತಾ? ಕೈಲಾಗ್ದಿರೋರು ಮೈ ಪರ್ಚ್ಕೊಂಡ್ರು ಅಂತ. ಕೈಲಾಗ್ದಿರೋರು ಮೈ ಪರ್ಚ್ಕೊಂಡ್ರು ಅಂತಾರೆ. ಅಷ್ಟೇ. ನನ್ನ ಪ್ರಶ್ನೆ ನನ್ನ ಪ್ರಶ್ನೆಗಾಗ್ಲಿ ಈ ಪತ್ರಕರ್ತರ ಪ್ರಶ್ನೆಗಾಗ್ಲಿ ನಿಮ್ಮ ಹತ್ರ ಒಂದಕ್ಕೂ ಉತ್ತರ ಇಲ್ಲ. ಕೆಟ್ಟದಾಗಿ ಪ್ರಹಾರ ಮಾಡಲ್ಲ. ನನ್ನ ಕಾಂಗ್ರೆಸ್ ನೀವು ಮಾತ್ರ ಆಗ್ತೀನಿ. ನಾನು ನಿಮ್ ಮೇಲೆ ಕೆಟ್ಟದಾಗಿ ನಾನು ಮಾತಾಡ. ನಾನು ಹೇಳ್ತಿದ್ದೀನಲ್ಲ, ನೀವು ಪ್ರಶ್ನೆಗಳ ಉತ್ತರ ಕೊಡಿ. ಇಷ್ಟು ವರ್ಷ ಬೇಕಂತ ಕಾಂಗ್ರೆಸ್ಗೆ ಒಂದು ಪರ್ಯಾಯ ಕಟ್ಟೋದಕ್ಕೆ ಬಾಯಿ ಮುಚ್ಕೊಂಡಿರೋ. ಇವಾಗ RSS ಅವ್ರು ನಿಮ್ ಪರ್ಯಾಯ ಇದ್ದಿದ್ರೆ ನೀವು ಪರ್ಯಾಯ ಕಟ್ಟಿದ್ರೆ ನಿಮ್ಗೊಂದು ಸಂಘಟನೆ ಒಂದು ಶಕ್ತಿ ಇದ್ರೆ RSS ಯಾಕೆ ನೀವು ಹೇಳಿ, ಸಂಘಟನಾ ಶಕ್ತಿ ಕಾಂಗ್ರೆಸ್ಗೆ ಎಲ್ಲಿದೆ ಹೇಳಿ? ಈಗ ಯಾವ್ದೋ ಒಬ್ಬ RSS ಒಬ್ಬ ಕಾರ್ಯಕರ್ತ ನಾಳೆ ಬೆಳಿಗ್ಗೆ ಒಂದು ಮರ್ಡರ್ ಮಾಡ್ಬಿಡ್ತಾನೆ ಅನ್ಕೊಳ್ಳಿ. ಇಲ್ಲಾಂದ್ರೆ ಏನೋ ಒಂದು ಸಮಾಜ ಘಾತಕ ಒಂದು ಏನೇನೋ ಕೆಲಸ ಮಾಡಿದ್ರೆ ನಾಳೆ ಬೆಳಿಗ್ಗೆ ಪೊಲೀಸ್ ಅವ್ರನ್ನ ಹಿಡಿದ್ರೆ RSS ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಮ್ಮ ಸಂಘಟನೆ ಅಲ್ಲ ಅಂತಾರೆ. ಏನ್ ಮಾಡೋಣ ನಾವು? ನಿಮ್ಮ ಸಮಸ್ಯೆ RSS ಸಮಸ್ಯೆ. ನಿಮ್ ಸಮಸ್ಯೆ RSS ಒಂದು ಒಂದ್ ನಿಮಿಷ ಇರಿ ಅಂತ ಗೊತ್ತಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ. ಸತ್ಯಪ್ರಕಾಶ್ ಕೇಳಿಸ್ಕೊಳ್ಳಿ. ನೀವ್ ಈ ಆಂಗಲ್ ಇಂದ ಬಂದ್ರೆ ನಂದು ಒಂದಲ್ಲಿ ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತ ಹೋಗಿ ಕಾಂಗ್ರೆಸ್ನ ಕಾರ್ಯಕರ್ತನ ಮೇಲೆ ಗನ್ ಶೂಟ್ ಔಟ್ ಮಾಡಿದ್ರು ನಿಮ್ ಕಾಂಗ್ರೆಸ್ ಅವರನ್ನೇ. ಗಾಂಧಿವಾದಿ ಗನ್ನುಗಳು ಯಾವ ಬಾಯಲ್ಲಿ ಮಾತಾಡ್ತೀರಿ? ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ರಾಜೀವ್ ಗೌಡ ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಯಾವ ತರ ಮಾತಾಡಿದ್ರು? ನಾಚಿಕೆ ಆಗ್ಬೇಕು. ಗನ್ ಚಲಾಯಿಸಿದ್ದು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ, ಆತ ಒಂದು ಸೆಕ್ಯೂರಿಟಿ ಗಾರ್ಡ್. ಹೌದು, ಇನ್ಫ್ಲೂಯೆನ್ಸ್ ಮಾಡಿ ಸೆಕ್ಯೂರಿಟಿ ಗಾರ್ಡ್. ಯಾವ ಪಕ್ಷದ ಸೆಕ್ಯೂರಿಟಿ ಗಾರ್ಡ್? ಜನಾರ್ದನ್ ರೆಡ್ಡಿ ಗನ್ಮನ್ ಬಂದಿರ್ಲಿಲ್ಲ ಅಲ್ಲಿ. ಸೆಕ್ಯೂರಿಟಿ ಲ್ಯಾಬ್ಸ್ ಅದು ಪಾಪ. ಏನ್ರಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಂದ್ರೆ ಏನು ಅಂತ ಗೊತ್ತಾ? ಅಲ್ಲಿ ಯಾರಾದ್ರೂ ಫಸ್ಟ್ ಆಫ್ ಆಲ್ ಸೆಕ್ಯೂರಿಟಿ ಪೂರ್ಣವಾಗಿ ನನಗೆ ಏನ್ ಹೇಳ್ಬೇಕು ಸತ್ಯಪ್ರಕಾಶ್ ಅವರೇ ನಿಮ್ಮ ಮಾತುಗಳಿಗೆ ಅಥವಾ ನಿಮಗೆ ಸಿಕ್ಕಿರುವಂತ ಮಾಹಿತಿಗಳಿಗೆ? ಸೆಕ್ಯೂರಿಟಿ ಗಾರ್ಡ್ ಕಾಂಗ್ರೆಸ್ ಸೆಕ್ಯೂರಿಟಿ ಗಾರ್ಡ್ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ. ನೀವು ತಲೆ ಮೇಲೆ ಕೈ ಇಟ್ಬೇಕಾದ್ರೆ ಹೇಳ್ತೀನಿ ನಾನು. ಕಾಂಗ್ರೆಸ್ MLA ಗನ್ಮ್ಯಾನ್ ಅಂತ ನಾನು ಹೇಳ್ತೀನಿ. ಆ ಗನ್ಮ್ಯಾನ್ ಅವನು ಕಾಂಗ್ರೆಸ್ಗೆ RSS ಈ ತರ ಮಾಡ್ತಿದೆ ಅಂತ ಅದನ್ನೇ ಮಾಡ್ತಿದೆ. RSS ಮೇಲೆ ಆರೋಪ ಮಾಡ್ತಿದ್ರೆ ಏನ್ ಮಾತಾಡ್ತಿದ್ದೀರಿ ಅನ್ನೋದನ್ನ ಫಸ್ಟ್ ನೀವು ಸತ್ಯಪ್ರಕಾಶ್ ಅವರೇ ಔಟ್ ಆಫ್ ಟಾಪಿಕ್. ಫಸ್ಟ್ ಏನ್ ಮಾತಾಡ್ತಿದೀವಿ ನಾವು? ಯಾವ್ದ್ರ ಬಗ್ಗೆ? RSS ಒಂದು ಒಳ್ಳೆಯ ಸಂಘಟನೆನಾ? ನನ್ನ ಪ್ರಕಾರ ಕಾಂಗ್ರೆಸ್ ಒಳ್ಳೆ ಸಂಘಟನೆ ಅಲ್ಲಪ್ಪ. ಒಳ್ಳೆ ಸಂಘಟನೆ ಆಗಿರೋದಕ್ಕೆ ಇಡೀ ದೇಶ ನಮ್ಮನ್ನು ಒಪ್ಕೊಂಡ್ರೆ ಸತ್ಯಪ್ರಕಾಶ್ ಅವರೇ ಏನ್ ಮಾತಾಡ್ತೀರಾ? ದಿವಾಳಿ ಆಗಿದ್ದೀರಾ ನೀವು. ದಿವಾಳಿ ಆಗಿದ್ದೀರಾ ನೀವು. ಕಾಂಗ್ರೆಸ್ ಮೇಡಮ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಮೇಲೆ ನಿಮಗೆ ನಂಬಿಕೆ ಇದೆಯಾ? ನಾನು ಹೇಳ್ತಿದ್ದೀನಲ್ಲ, ನಿಮಗೆ ಈ ದೇಶಕ್ಕೋಸ್ಕರ ಹೋರಾಡೋರು ನೀವೇನ್ ಮಾತಾಡ್ತಿದ್ದೀರಿ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡ್ ಮಾತಾಡಿ ಫಸ್ಟ್. ನಾನೇನ್ ಹೇಳ್ತಾ ಇದೀನಿ ಮೇಡಮ್? ಸರ್ದಾರ್ ವಲ್ಲಭಾಯ್ ಪಟೇಲ್ ಬ್ಯಾನ್ ಮಾಡಿರೋದು ಅವ್ರನ್ನ ಅಂತ ಹೇಳ್ತಾ ಇದ್ದೀನಿ. ವಾಪಸ್ ತಂದಿರುವುದರ ಜೊತೆ ನಂಟಿತ್ತು, RSS ನಂಟಿತ್ತು, ಗೋಡ್ಸೆ ಜೊತೆ ನಂಟಿತ್ತು. ಬಿಡ್ಬೇಡಿ ಸತ್ಯಪ್ರಕಾಶ್ ಅವರೇ. ಸುಪ್ರೀಂ ಕೋರ್ಟ್ ಆರ್ಡರ್ ಹೋಗ್ಕೊ ಬನ್ನಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಆಮೇಲೆ ನಿಮ್ಮ ಮೇಲೆ. ನೀವು ಒಂದ್ ಮಾಧ್ಯಮದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ. ಗೋಡ್ಸೆ ಅವನ ತಮ್ಮ ಒಬ್ರು ಇರ್ತಾರೆ, ಗೋಪಾಲ್ ಗೋಡ್ಸೆ ಅಂತ. ಅವ್ರು ಏನಂತಾರೆ ಗೊತ್ತಾ? My brother and my whole family were associated with RSS ಅಂತಾರೆ. ನಮ್ಮ ಇಡೀ ಫ್ಯಾಮಿಲಿ RSS ಗೋಸ್ಕರ ನಮ್ಮ ಬೆವರನ್ನ ಹಾಕಿದೀವಿ ಅಂತ. ಅದನ್ನ ಸುಪ್ರೀಂ ಕೋರ್ಟ್ ಮತ್ತೆ ಯಾಕೆ ಕಂಪ್ಲೇಂಟ್ ಮಾಡ್ರಿ RSS ಮೇಲೆ ನೀವು. ಹೇಗೆ ರಾಷ್ಟ್ರವಾದ ಮದೇ ಪದೇ ಅದನ್ನ ಹೇಳಿದ್ರೆ ಮಾತಾಡಿದ್ರೆ ಹೇಗೆ ನೀವ್ ಯಾರು ಮಾತಾಡ್ತೀರಿ? ನಾವು ಬಹಳ ಸ್ಪಷ್ಟ ಹೇಳ್ತೀವಿ. ಗೋಡ್ಸೆ ಯಾರ್ರಿ? ಏನ್ ಸಂಘ ಏನ್ ಬರ್ಕೊಟ್ಟಿದೆ ಗೋಡ್ಸೆ ಸ್ವಯಂ ಸೇವಕ ಅಂತ? ನೀವೇ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆರ್ಡರ್ ಓದ್ಕೊಳ್ಳದೆ ಹೇಗೆ ಬರ್ತಾರೆ? ಪದೇ ಪದೇ ಯಾವ ಹೇಳ್ತೀರಾ ನೀವು?
ಹೆಂಗ್ ಹೇಳ್ತೀರಾ ನೀವು? Supreme Court order ನ contempt of court ಆಗಲಿಲ್ವಾ? ನೀವು ಭೌತಿಕವಾಗಿ ದಿವಾಳಿ ಆಗಿದ್ದೀರಾ ಬಿಡಿ, ಏನು ಮಾಡಕ್ಕಾಗಲ್ಲ. ನೀವು ಏನಾದ್ರೂ ಒಂಚೂರು ಸತ್ಯಪ್ರಕಾಶ್ ಅವರೇ ಸುಮ್ಮನೆ ನಾನ್ಸೆನ್ಸ್ ಮಾತಾಡ್ಬೇಡಿ ಸತ್ಯಪ್ರಕಾಶ್. ಪುಸ್ತಕ ಇದು ಓದಿ. ನಮ್ ಸಮಯನೂ ಹಾಳು. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಡಿಬೇಟ್. ನೀವು ಯಾರಾದ್ರೂ ಏನಾದ್ರು ಮಾಡಿ ನೀವು ಮಾತಾಡ್ತಾನೆ ಇರ್ತೀರಾ. ಚಪ್ಪಾಳೆ ಹೊಡಿಬೇಕಾ ನಾನು? RSS ಬಗ್ಗೆ ಚಪ್ಪಾಳೆ ಹೊಡಿಬೇಕಾ? ಹೊಡಿಬೇಡಿ, ಚಪ್ಪಾಳೆ ಹೊಡಿರಿ, ಚಪ್ಪಾಳೆ ಆದ್ರೂ ಹೊಡಿ, ಏನಾದ್ರೂ ಮಾಡ್ಕೊಳ್ಳಿ. ಯು ಸಿಟಿಂಗ್ ಇನ್ ಅ ಡಿಬೇಟ್. ಕೈಂಡ್ಲಿ ಮೇಂಟೈನ್ ದ ಡೆಕೋರಮ್ ಆಫ್ ದ ಡಿಬೇಟ್. ನೀವು ಬೇಕಂದ್ರೆ RSS ವಿಚಾರದಲ್ಲಿ ಏನು